ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮಾವಿನಕಾಯಿ ಸಾರು ಮಾಡಿದ್ದೇನೆ. 2 ವಿಧದಲ್ಲಿ ಮಾಡಿ ತೋರಿಸ್ತೇನೆ. ಮಾವಿನಕಾಯಿ ಇಷ್ಟು ತಗೊಂಡಿದ್ದೇನೆ. ಇದನ್ನು ಕುಕ್ಕರಲ್ಲಿ ಹಸಿಮೆಣಸು ಸಂಗಡ ಬೇಯಿಸ್ತೇನೆ. ಹಸಿಮೆಣಸು ಒಂದು 3 ತಗೊಳ್ತೇನೆ. ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಮಾವಿನಕಾಯಿ. 3 ಹಸಿಮೆಣಸು ಬೆಂದಿದೆ. ಇದ್ರದ್ದು ಸಿಪ್ಪೆ ತೆಗೆದು ಇದರೊಳಗಿನ ಪಲ್ಪನ್ನು ಬೇರೆ ತೆಗೆದಿಡಬೇಕು. ಹಸಿಮೆಣಸು ಸ್ವಲ್ಪ ನೀರು ಹಾಕಿ ರುಬ್ತೇನೆ. ರುಬ್ಬಿಟ್ಟ ಪೇಸ್ಟನ್ನು ಹಾಕ್ತೇನೆ. ನೀರು ಹಾಕಿ ತೆಳು ಮಾಡೋಣ. ಈಗ ಉಪ್ಪು ಹಾಕಿ ಕುದಿಸ್ಲಿಕ್ಕೆ ಇಡ್ತೇನೆ. ರುಚಿ ತಕ್ಕಷ್ಟು ಉಪ್ಪು. ಬೆಲ್ಲನೂ ಸೇರಿಸ್ಬೋದು. ನಮ್ಮನೆಯಲ್ಲಿ ಬೆಲ್ಲ ಇಷ್ಟಪಡೋದಿಲ್ಲ, ನನಗಿಷ್ಟ. ಈಗ ಬೆಲ್ಲ ಹಾಕಿಲ್ಲ ಇದಕ್ಕೆ. ಕುದಿಲಿದು ಆಗಿದೆ. ಬಂದ್ ಮಾಡ್ತೇನೆ. ಈಗ ಒಗ್ಗರಣೆಗಿಡುವ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸು ಹಾಕಿದ್ದೆ. ಈಗ ಅರಿಶಿನ, ಇದು ಬಂದ್ ಮಾಡಿದ್ಮೇಲೆ ಇಂಗಿನ ಪೌಡ್ರ್ ಹಾಕ್ತೇನೆ. ಇಂಗಿನ ಪೌಡ್ರು, ರುಚಿಯಾದ ಮಾವಿನಕಾಯಿ ಸಾರು, ಅಪ್ಪೆ ಹುಳಿ ಸಾರು ರೆಡಿಯಾಗಿದೆ. ಇನ್ನೊಂದು ರೀತಿ ಹೇಗೆ ಮಾಡೋದಂದು ತೋರಿಸಿಕೊಡ್ತೇನೆ, ಬನ್ನಿ. 4 ಜೀರಿಗೆ ಮೆಣಸು ಅಂದರೆ ಗಾಂಧಾರಿ ಮೆಣಸು, ಮಾವಿನಕಾಯಿ ಪಲ್ಪ್ ಉಳ್ದದ್ದು, ನಮ್ಮಲ್ಲೆಲ್ಲ ಫಂಕ್ಷನಿಗೆ ಊಟದೊತ್ತಿಗೆ ಗ್ಲಾಸಲ್ಲಿ ಕೊನೆಗೆ ಒಂದೊಂದು ಕಪ್ ಹಾಕಿ ಕೊಡ್ತಾರೆ. ಹೌದು, ಊಟಕ್ಕೂ ಹಾಕ್ಕೊಳ್ಬೋದ. ತಕ್ಕಷ್ಟು ನೀರು ಸೇರಿಸಿ ಹದ ಮಾಡೋಣ. ಮತ್ತು ಇದಕ್ಕೆ ಉಪ್ಪು, ಸ್ವಲ್ಪ ಬೆಲ್ಲ ಸೇರಿಸಿ ಕುದಿಲಿಕ್ಕೆ ಇಡ್ತೇನೆ. ಆಗಿದೆ. ಇದು ಬಂದ್ ಮಾಡ್ತೇನೆ. ಒಂದು ಒಗ್ಗರಣೆ ಕೊಡುವ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಗಾಂಧಾರಿ ಮೆಣಸು ಒಂದು 2 ಸೀಳಿ ಇಟ್ಕೊಂಡಿದ್ದೆ. ಇಲ್ಲೆಲ್ಲರೂ ಹಸಿಮೆಣಸಾದರೂ ಪರವಾಗಿಲ್ಲ. ಮನೆ ಗಿಡದಲ್ಲಿ ಆಗಿತ್ತು ಒಂದು 5-6 ಕೋಡು, ಅದಕ್ಕೆ ಹಾಕ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸನ್ನು ನಾನು ಈ ಥರ ಚಿಕ್ಕದಾಗಿ ಕತ್ತರಿಸ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೇನೆ. ಅರಶಿನ, ಉಪ್ಪು, ಹುಳಿ, ಖಾರ, ಸ್ವಲ್ಪ ಬೆಲ್ಲ. ಒಳ್ಳೆದಾಗ್ತದೆ ತುಂಬ ಮಾಡಿ. ಆಗಿದೆ. ಬಂದ್ ಮಾಡ್ತೇನೆ.
ಹಿಂಗೆ ಹಾಕ್ತೇನೆ. ರುಚಿಯಾದ ಮಾವಿನಕಾಯಿ ಸಾರು ರೆಡಿಯಾಗಿದೆ.